ತಿನ್ನೋದಕ್ಕೆ ಏನಿಷ್ಟ? ಹಾಗೆಲ್ಲ ಏನೂ ಇಲ್ಲ, ಎಲ್ಲ ತಿಂತೀನಿ. ಯಾಕೆ? ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಅಲ್ಲ ಅದಕ್ಕೆ ಎಲ್ಲಾನು ತಿಂತೀನಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ. ಪಾಲಕ್ ಜ್ಯೂಸ್ ಕುಡಿಯಲ್ಲ, ಕ್ಯಾರೆಟ್ ಹಲ್ವಾ ಬೇಡ ಅಂತೀರ. ಒಂದ್ ತಿಂದ್ರೆ ಉಷ್ಣ, ಮತ್ತೊಂದ್ ತಿಂದ್ರೆ ಅಲರ್ಜಿ. ಅದು ಪ್ರೆಗ್ನೆನ್ಸಿ ಟೈಮ್ ಪ್ರಾಬ್ಲಮ್ ಅಮ್ಮು. ಇಲ್ಲಾಂದ್ರೆ ಯಾವ್ ತಿಂದ್ರೂ ಓಕೆನೆ. ಬಟ್ ಯಾಕೆ ಕೇಳ್ತಾ ಇದ್ದೀರಾ ಅಂತ ಅರ್ಥ ಆಗಿಲ್ಲ. ಅಯ್ಯೋ ಇನ್ನೇನಕ್ಕೆ, ಅಡ್ಗೆ ಮಾಡಿ ತಿನ್ಸೋದಕ್ಕೆ. ನಿಜಾನಾ? ಹೂ ಮತ್ತೆ ನಿಮ್ಗೆ ನಿಮ್ ಹೊಟ್ಟೆಲಿರೋ ಪಾಪುಗೆ ಏನಿಷ್ಟ ಅಂತ ಹೇಳಿ, ಅದನ್ನೆಲ್ಲ ಮಾಡಿ ಬಡಿಸ್ತೀನಿ, ತಿನ್ನೋವ್ರಂತೆ. ಅದಕ್ಕೆ ಏನಾಯ್ತು? ಏನೂ ಇಲ್ಲ ಅಮ್ಮು. ಇಲ್ಲ ಅದಕ್ಕೆ ಈಗೀಗ ಮಗು ಬಗ್ಗೆ ಮಾತಾಡಿದ್ರೆ ಸಾಕು ತುಂಬಾ ಎಮೋಷನಲ್ ಆಗ್ತೀರಾ. ಯಾಕದ್ಕೆ ಏನಾಯ್ತು? ನನ್ನ ಹತ್ರ ಹೇಳ್ಕೋಬಾರ್ದಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮು. ನನ್ನ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಇಷ್ಟನ್ನೆಲ್ಲ ಪ್ರೀತಿ ತೋರಿಸ್ತಾ ಇರೋದು ನೋಡಿ ಅದೆಷ್ಟು ಅದೃಷ್ಟ ಮಾಡಿದೆ ಅಂತ ಅನಿಸ್ತು. ಹಾಗೆ ಕಣ್ಣಲ್ಲಿ ನೀರು ಬಂದಂಗಾಯ್ತು ಅಷ್ಟೇ. ಒಳ್ಳೆ ಕತೆ ನಿಮ್ದು. ಅದು ಬರೀ ನಿಮ್ ಪಾಪು ಅಲ್ಲ, ಹೆತ್ಕೊಡೋರ್ಗು ಮಾತ್ರ ನಿಮ್ ಪಾಪು, ಆಮೇಲೆ ಅದು ನಮ್ ಪಾಪು. ಸರಿ, ಈಗ ನಿಮ್ಗೆ ಏನ್ ತಿನ್ಬೇಕು ಅನ್ಸ್ತಿದೆ ಅಂತ ಹೇಳಿ, ನಾನ್ ನನ್ ಕೆಲಸ ಶುರು ಮಾಡ್ಕೋಬೇಕು. ಅಯ್ಯೋ ದಡ್ಡು ನೀವು. ಇವಾಗ ನನಗೇನ್ ಇಷ್ಟನೋ ಆ ಅಡ್ಗೆ ಮಾಡ್ಬೇಡಿ, ನನ್ನ ಅಣ್ಣಂದ್ರಿಗೆ ಏನ್ ಇಷ್ಟನೋ ಆ ಅಡ್ಗೆ ಮಾಡಿ. ಇಷ್ಟೇ ಅಂದ್ರು ನೀವು ನಿಮ್ಮ ಅಣ್ಣಂದನ್ನ ಬಿಟ್ಕೊಡಲ್ಲ ಬಿಡಿ. ಹಾಗೆ ನೋಡಿದ್ರೆ ನಾನು ನಿಮ್ಮಿಬ್ಬರನ್ನು ಬಿಟ್ಕೊಡಲ್ಲ. ನೀವು 4 ಜನ ಮೊದ್ಲಿನ ತರ ಆದ್ರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ಅಂಡ್ ನಿಮ್ಮಿಬ್ಬರಿಗೂ ಗೊತ್ತಿಲ್ವಾ, ಗಂಡಸರು ಖುಷಿ ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗತ್ತೆ ಅಂತ. ಏನು ಹೊಟ್ಟೆಯಿಂದನಾ? ಇದ್ಯಾವ ಲೆಕ್ಕಾಚಾರ? ಅವ್ರಿಗೆ ಇಷ್ಟ ಆಗಿರೋ ಅಡ್ಗೆ ಮಾಡಿ ಹಾಕಿದ್ರೆ ಸೋಲ್ದೇ ಇರೋ ಗಂಡಸ್ರೇ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾತು. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಅರ್ಥ ಆಯ್ತು ಬಿಡಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಅದ್ರ ಜೊತೆ ಇನ್ನೊಂದು ಮಾಡ್ಬೇಕು, ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಅದ್ ಹೇಗೆ? ವೇದಾಂತ್, ಈ ಒಂದು 2 ದಿನದಲ್ಲಿ ಎಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡ್ಬಿಟ್ವಲ್ಲ. ಅಫ್ಕೋರ್ಸ್ ಅದಕ್ಕೆ ಏನೋ ಹೋಗಾಯ್ತು. ಹೌದು, ಏನೋ ಟೆನ್ಷನ್ ಇತ್ತು, ಏನೋ ಕೆಲಸ ಮಾಡ್ತಾ ಇದ್ವಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಬಟ್ ಆಲ್ ಆಫ್ ಅ ಸಡನ್ ಆಫ್ಟರ್ ಸೋ ಮೆನಿ ಲಾಂಗ್ ಇಯರ್ಸ್ ನಾವಿಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋ ಹಾಗಾಯ್ತು. ಐ ಮೋರ್ ಓವರ್ ಆ ಗರ್ಲ್ ಫ್ರೆಂಡ್ ಎಪಿಸೋಡ್ ಕೂಡ ಸಕ್ಕದಾಗಿ ಬಂತು. ವಿ ಜಸ್ಟ್ ನೇಲ್ಡ್ ಇಟ್ ಡೌನ್. ಅಫ್ಕೋರ್ಸ್ ನಾವು ಒಂದು ರೇಂಜ್ಗೆ ಇಲ್ಲೂ ಟಾರ್ಗೆಟ್ ಅಚೀವ್ ಮಾಡಿದ್ವಿ. ಹಲೋ ಮೈ ಡಿಯರ್ ಬ್ರದರ್ಸ್, ಸಾರಿ ಟು ಡಿಸ್ಟರ್ಬ್ ಯು, ಬಟ್ ನಿಮ್ಮಿಬ್ಬರಿಗೂ ಒಂದು ಗುಡ್ ನ್ಯೂಸ್ ಇದೆ. ಆಕ್ಚುಲಿ ಸ್ಪೆಷಲ್ ನ್ಯೂಸ್ ಇದೆ. ಹೌದಾ? ಏನದು? ಅಮ್ಮು ಮತ್ತೆ ಪಾರು ಸೇರ್ಕೊಂಡು ವೆರೈಟಿ ಅಡ್ಗೆ ಮಾಡ್ತಾ ಇದ್ದಾರೆ. ಏನೇನ್ ವೆರೈಟಿ? ಎಷ್ಟು ಜಾಸ್ತಿ ಐಟಮ್ಸ್ ಇದೆ ಅಂತಂದ್ರೆ ನನಗೆ ನೆನಪೇ ಆಗ್ತಾ ಇಲ್ಲ ಕಣ್ರು. ಆದ್ರೆ ಅದನ್ನ ನೀವೇ ನೋಡ್ಬೇಕು ಆಯ್ತಾ, ಸೂಪರ್ ಆಗಿದೆ. ನಿಜವಾಗ್ಲೂ? ಅಯ್ಯೋ ನಾನ್ ಯಾಕೆ ಸುಳ್ಳು ಹೇಳಿ ಅಣ್ಣ, ನಿಜವಾಗ್ಲು ನೀವಿಬ್ರೇನಾದ್ರೂ ಕಿಚನ್ಗೆ ಹೋದ್ರೆ ಕಳ್ದೇ ಹೋಗ್ತೀರಾ. ಅವ್ರ ಕೈಯಲ್ಲಿ ಏನೋ ಒಂಥರ ಜಾದೂ ಇದೆ. ಆ ಅರೋಮನಿಂದ ನನಗೆ ಹುಚ್ಚಿದ್ದಂಗಾಯ್ತು. ಆ ಖುಷಿನ ನಿಮ್ಮಿಬ್ರತನು ಹಂಚ್ಕೊಳ್ಳೋಣ ಅಂತ ಬಂದೆ.
ಬೇಕಾದ್ರೆ ಕೇಳಿ. ಥ್ಯಾಂಕ್ ಯು. ನಾನು ದೋಸ್ತ ಇರ್ತೀವಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ. ಹಾ ಬಚ್ಚಮ್ಮ. ಸರಿ ಬಾಗಣಿ ಹೋಗೋಣ. ದೋಸ್ತ ಇಲ್ಲ ನಮ್ ಬರ್ಡೇಗೆ ಇನ್ನೊಂದ್ 2 ಅವರ್ ಇರ್ಬೋದು. ಯಾರು ನೆನ್ಸ್ಕೊಂಡು ವಿಶ್ ಮಾಡ್ಬೋದಲ್ವಾ? ಹೌದು, ಯಾರು ಮರ್ತು ಹೋಗ್ತಾರೆ, ಯಾರು ನೆನ್ಪಿಟ್ಕೊಂಡಿರ್ತಾರೆ ಅಂತ ನೋಡೋಣ. ಓಕೆ ಬಟ್ ಇನ್ನೂ 2 ಅವರ್ ನಂಗೆ ನಿದ್ದೆ ಬರ್ತಾ ಇಲ್ಲ. ನಂಗೂ ಬರ್ತಾ ಇಲ್ಲ. ಏನ್ ಮಾಡೋದು? ಏನ್ ಮಾಡೋಣ? ಅಗ್ರಜನ್ ಗೊತ್ತಾದ್ರೆ ಅಷ್ಟೇ. ಬಾ ರೋನು ಸಾಯಿಸ್ಬಿಡ್ತೇನೆ. ದೋಸ್ತ, ಗೆಳೆಯ ಗಂಟೆ 12 ಆದ್ರೂ ಯಾರ್ದು ಸದ್ದಿಲ್ಲ, ಸಮಾಚಾರ ಇಲ್ಲ. ಎಲ್ಲ ಮರ್ತೋಗಿದ್ದಾರೆ ಅನ್ಸುತ್ತೆ. ನಾವು ಮತ್ತೆ ಮಲ್ಕೊಳ್ಳೋದು ಬೆಟ್ರು. ಗೆಳೆಯ, ನಮ್ಮ ಬರ್ತಡೇನ ನಮ್ಮ ಬ್ರದರ್ಸ್ ಅಷ್ಟು ಈಸಿಯಾಗಿ ಮರೆಯಕ್ಕೆ ಸಾಧ್ಯ ಇಲ್ಲ. ತಾಳಿದವನು ಬಾಳಿಯನು. ಹೋಪ್ಸು ಕಳ್ಕೊಳ್ಳೋದು ಬೇಡ. ವಾ, ಒಳ್ಳೆ ಟೈಮ್ಗೆ ಹೋಪ್ಸ್ ಹೊರ್ಟೋಯ್ತು. ಗೆಳೆಯ, ಹೋಪ್ಸ್ ಹೋಗ್ಲಿಲ್ಲ, ಪವರ್ ಹೋಗಿದ್ದು. Blow the candles. ನಾನು ಹೇಳಿಲ್ವಾ, ಲೆಟ್ಸ್ ನಾಟ್ ಲೂಸ್ ಹೋಪ್ಸ್ ಅಂತ. ನಂದು ಒಂದು ವಿಷ್ ಇದೆ. ಹ್ಯಾಪಿ ಬರ್ತ್ಡೇ ಟು ಮೈ ಲವ್ಲಿ ಇಡಿಯಟ್ ಬ್ರದರ್. ಥ್ಯಾಂಕ್ ಯು. ನಿಮಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ವಿಕ್ಕಿ ಪ್ರೀತು. ಹ್ಯಾಪಿ ಬರ್ತ್ಡೇ ಟು ಯು. ಕಾಂತು, ನಾನೇ ನನ್ನ ಕೈಯಾರೆ ನನ್ನ ಮುದ್ದು ಅಣ್ಣಂದ್ರಿಗೋಸ್ಕರ ಕೇಸರಿ ಬಾತ್ ಕೇಕ್ ಮಾಡಿದ್ವಿ. ಕಟ್ ಮಾಡ್ತೀರಾ ಅಲ್ವಾ? ಇಲ್ಲ. ವಿಕ್ಕಿ ಅಣ್ಣ, ಶೋರ್, ಕಟ್ ಮಾಡ್ತೀವಿ. come on. ನಂದು ಚಾಮುಂಡಿ ನಿನ್ಗಿಲ್ದಿರದ ಚಾಮುಂಡಿಗೆ ಚಪ್ಪಾಳೆ ಹೊಡೆದ್ರೆ ಸಾಕು, ಅಟ್ಯಾಕ್. ಯಾಕೆ ಸುಮ್ಮನೆ ಲೇಟ್ ಮಾಡ್ತಾ ಇದ್ದೀರಾ? ಬೇಗ ಶಾಸ್ತ್ರ ಮುಗಿಸ್ಬಿಟ್ಟು
ತೊಂದರೆ ಆಗತ್ತೆ. ಆದಿತ್ಯ ಪಾರ್ವತಿ ಬೇಗ ಒಂದಾಗಿ ಮದುವೆ ಆಗ್ಲಿ ಅಂತ ನಾನ್ ಅಂದ್ಕೊಂಡ್ರೆ ಇಲ್ಲಿ ಬೇರೇನೋ ಡ್ರಾಮಾ ಆಗ್ತಿದ್ಯಲ್ಲ. ಇಲ್ಲ ಇದು ಮತ್ತೆ ಮುಂದುವರಿಬಾರ್ದು. ಮಾಮಗ್ ಮಾತ್ರ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡಲ್ಲ. ಆದಿತ್ಯ ಹೇಳಿದ್ನ ಒಪ್ಕೊಂಡು ತಪ್ಪು ಕೆಲಸ ಮಾಡಿದೆ ಅಂತ ಅನ್ಸ್ತಾ ಇದೆ. ಹೇಗಾದ್ರೂ ಮಾಡಿ ಏನಾದ್ರೂ ಸುಳ್ಳು ಹೇಳಿ ಇವತ್ತೇ ಇಲ್ಲಿಂದ ಹೋಗ್ಬೇಕು. ಎಂತ ಸಿಚುವೇಶನ್ ಬಂದ್ಬಿಡ್ತು ನನ್ಗೆ. ನಾನ್ ಇಷ್ಟಪಟ್ಟಿರೋ ವೇದಿಕೆಯಲ್ಲಿ ಕುಂಕುಮ ಇಡಿಸ್ಕೋಬೇಕಾಗಿರೋಳು ಆದಿತ್ಯನ್ ಕೈಯಿಂದ ಇಡಿಸ್ಕೊಳ್ಳೋ ಹಾಗಾಗ್ತಿದ್ಯಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ನನ್ ವೇದ್ ಕೈನ ಇಡಿಸ್ಕೊಬೇಕು. ಗೆಳೆಯ, ಇನ್ನಾಗಲ್ಲ. ನಾವೇ ಇವ್ರ ಒಂದು ಮಾಡಬೇಕು. ಕಮಾನ್. ಮಮತವಸತಿ ಸಮದಶತ ಮುದಮನ ಶುಭ ಸುಮನಲ ಇವ ಸುಸುತ ಸಹಿತ ಕಾಮಂ ವಿರಹರಹಿತ ಭಾವಂ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ಭಗವಂತ, ನಮ್ಮ ಟೈಮಿಂಗು ಪರ್ಫೆಕ್ಟು ಅಂದ್ಕೊಂಡ್ರೆ ನೀನು ಪ್ಲೆಸೆಂಟು ಅದಕ್ಕಿಂತ ಪರ್ಫೆಕ್ಟು. ಲವ್ ಯು ದೇವ್ರೆ. Machari, I'm really sorry. ನಾನು ಸ್ವಲ್ಪ ರೂಢಾಗಿ ನಿನ್ನ ಹತ್ರ ಬಿಹೇವ್ ಮಾಡಿದೆ. ಹಲೋ, ನಿನ್ ಪುರಾಣ ಎಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ನಿನಗೂ ನನಗೂ ಏನ್ ಸಂಬಂಧ? ನೀನ್ ನನ್ ಹುಡ್ಗ ಅಂತ ಹೇಳ್ಕೋಬೇಡ. ಆ ಅರ್ಹತೆ ನೀನು ಉಳಿಸ್ಕೊಂಡಿಲ್ಲ. ಹೋಗು, ಆನೇನೇನೆ ನಿನಗೆ ಚೆನ್ನಾಗಿ ಕಾಣಿಸ್ತಾಳಲ್ವಾ, ಅವಳಿಂದನೇ ಅವಳು ಸಿರ್ಗಿಟ್ಕೊಂಡು ಕುಣಿ ಹೋಗು. ಯಾವಳು ಬೇಡ ಅಂತಾಳೆ? ಪ್ಲೀಸ್, ಅದು ನಿಜ ಅಲ್ಲ, ಡ್ರಾಮಾ ಅಷ್ಟೇ. ನನ್ ಮಾತು ನಂಬು. ಕೆತ್ತಾಯ ಕೈನ. ಯಾವಳಿಗೆ ಹೇಳ್ತಿದ್ಯಾ? ಅಲ್ಲ, ಯಾವಳು ಕೇಳಿಸ್ಕೊಳ್ತಾಳೆ ಅಂತ ಹೇಳ್ತಿದ್ಯಾ? ನಿನ್ ಮನ್ಸಲ್ಲಿ ಯಾವಾಗ್ಲೂ ಕಲ್ಬೆರ್ಕೆ ಐಡಿಯಾನೇ ಬರೋದು. ಲಗಾಮೆ ಇಲ್ಲ ಅಂದ್ಮೇಲೆ ಅದ್ಯಾವ ಸಿಮೆ ಲವ್ವಯ್ಯ. ಲೈಫಲ್ಲಿ ಒಂದೇ ಸತಿ ಕಮಿಟ್ ಆಗ್ಬೇಕು. ಹಾರ್ಟ್ ಅನ್ನೋದು ತುಂಬಾ ರಿಸ್ಟ್ರಿಕ್ಟೆಡ್ ಏರಿಯಾ. ಒಳಗ್ ಎಂಟರ್ ಆಗೋದಕ್ಕೆ ಒತ್ತಾಡಿ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಕಣ್ಕೊಂಡವರೆಲ್ಲ ಈಸಿಯಾಗಿ ಒಳಗ್ ಹೋಗಿ ಬರೋ ತರ ಆಗ್ಬಾರ್ದು. ನಾನಿನ್ನ ನನ್ನ ಹಾರ್ಟಲ್ಲಿ ಕೂಡಾಕಿ ಸೀಲ್ ಡೌನ್ ಮಾಡಿದೀನಿ. ಆದ್ರೆ ನೀನು ಗುಂಪಲ್ ಜನ ಬಂದು ಮುಗಿ ಬಿದ್ದು ನುಗ್ಲಾಗೋ ಎಣ್ಣೆ ಅಂಗಡಿ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಐ ಆಮ್ ರಿಯಲಿ ಸಾರಿ ಮೂಲ್ಯ. ನನಗೆ ಗೊತ್ತಿಲ್ಲದ ಒಂದು ಮಿಸ್ಟೇಕ್ ಆಗೋಗಿದೆ. ನಾನು ಅದನ್ನ ಇಂಟೆನ್ಷನಲಿ ಮಾಡಿಲ್ಲ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಅದನ್ನ ಕ್ಷಮಿಸ್ಬಿಡು. ಬಿಡು ಕಾಯ್ನ, ಕಂಡಿದ್ದೀನಿ. ಇನ್ನೊಂದ್ಸಲ ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡ್ತೀನಿ.
ಈ ಹುಡುಗಿ ಲೂಸು, ಪಿತ್ತ ನೆತ್ತಿಗೇರುತ್ತೆ ಅಂತ ಗೊತ್ತಿದ್ದು ನನ್ ಕಣ್ಣೆದ್ರೆ ಡಂಗಾಣಿ ಆಟ ಎಲ್ಲ ಆಡ್ತೀಯ. ನಿನ್ ಪ್ರೀತಿ ಯಾವ ಲೆವೆಲ್ದು ಅಂತ ತೋರಿಸ್ಬಿಟ್ಟಿಯಲ್ಲ. ಇಷ್ಟೇ ಅಲ್ವಾ ನೀನನ್ನ ಪ್ರೀತಿ ಮಾಡೋದು? ನಾನೇನೋ ಕೋಪದಲ್ಲಿ ಚಾಲೆಂಜ್ ಮಾಡಿದ ತಕ್ಷಣ ಬೇರೆ ಹುಡುಗಿನ ನೋಡ್ಕೊಂಡ್ಬಿಡ್ತೀಯ ಅಲ್ವಾ? ಹೆಂಗಯ್ಯ ಮನ್ಸ್ ಬರುತ್ತೆ? ನೀನ್ ಸಿಗಕ್ಕೂ ಮುಂಚೆ ನಾನ್ ಯಾವ ಹುಡುಗನೂ ಎಂಟರ್ಟೈನ್ ಮಾಡಿಲ್ಲ. ನೀನ್ ಸಿಕ್ಕದ ಮೇಲಂತೂ ಕೇಳೋದೇ ಬೇಡ. ಮೊಬೈಲ್ ಅಲ್ಲಿ, ಟಿವಿಲಿ, ಮ್ಯಾಗಝಿನ್ ಅಲ್ಲಿ ಯಾವ ಹುಡುಗನು ಕಣ್ಣೆದ್ ಕೂಡ ನೋಡಿಲ್ಲ ಗೊತ್ತಾ? ಆದ್ರೆ ನೀನು ಕಾಫಿ ಕುಡಿಸ್ತೀಯ, ಕೈ ಹಿಡ್ಕೋತೀಯ, ಬಿಟ್ರೆ ಮುತ್ತು ಕೊಟ್ಬಿಡ್ತಿದ್ಯೇನೋ ಅಲ್ವಾ? ಹೌದು, ನಾವ್ ಹುಡ್ಗಿರೋ ಹೆವಿ ಪೊಸೆಸಿವ್. ನಮ್ ಹುಡ್ಗ ಬೇರೆ ಹುಡ್ಗಿರ್ ಜೊತೆ ಕೈ ಹಿಡ್ಕೊಂಡು ಕ್ಲೋಸ್ ಆಗಿರೋದನ್ನ ನೋಡಕ್ ಆಗಲ್ಲ, ಸಹಿಸ್ಕೊಳ್ಳೋದಕ್ಕಾಗಲ್ಲ. ಆ ಸತ್ಯ ಇಡೀ ಜಗಕ್ಕೆ ಗೊತ್ತಿದೆ. ಆ ವೀಕ್ನೆಸ್ ನ ಇಟ್ಕೊಂಡು ನೀವು ನಮಗ್ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ಬೇಕಾಗಿಲ್ಲ. ಸುಮ್ನೆ ಬಾಯಿ ಮಾತಲ್ಲಿ ಇನ್ನೊಬ್ಳು ಬಗ್ಗೆ ಹೊಗಳಿದ್ರು ಸಾಕು, ಟಾಪ್ ಟು ಬಾಟಮ್ ಮುರ್ಕೊಂಡ್ಬಿಡ್ತೀವಿ. ಆದ್ರೆ ನೀವು ಸಿಕ್ಕಿದೆ ಚಾನ್ಸ್ ಅಂತ ಇನ್ನೊಬ್ಳನ್ನ ಬೇರೆ ಕರ್ಕೊಂಡ್ ಬಂದ್ಬಿಟ್ರಿ ಅಲ್ವಾ? ಏನು ತೆಗಿಯಲ್ವಾ? ಇಲ್ಲ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಕೈ ಎತ್ತು. ಇಲ್ಲ ಅಂದ್ರೆ ನೀನ್ ಏನಾದ್ರೂ ಮಾಡ್ಕೊ. ನಿನ್ ಭಾಷೆಯಲ್ಲೇ ಹೇಳ್ಬೇಕು ಅಂದ್ರೆ ನಮ್ದು ಒಂಥರ ಕಸ್ತೂರಿ ನಿವಾಸ ವಂಶ. ಒಂದು ಸಲ ಕೈ ಹಿಡ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾಟಕನೂ ನೆಟ್ಟಿ ಮಾಡೋದಕ್ಕೆ ಬರಲ್ಲ ಅಲ್ವಾ ನಿನಗೆ? ಇನ್ಯಾವುದೋ ಕೈ ಇಟ್ಕೊಂಡಿದ್ರು ಟಿಶ್ಯೂ ಪೇಪರ್ ಯೂಸ್ ಮಾಡಿ ಇಟ್ಕೊಂಡಿದ್ದೆ. ಯಾಕೆ ಗೊತ್ತಾ? ಎಲ್ಲವನ್ನೂ ಬಾಯ್ಬಿಟ್ಟು ಹೇಳೋದಕ್ಕಾಗಲ್ಲ. ಕೆಲವೊಂದು ಭಾವಕ್ಕೆ ಭಾಷೆ ಸಹಕಾರ ಕೊಡೋದೇ ಇಲ್ಲ. ಅಂತ ಟೈಮಲ್ಲಿ ಮೌನನೇ ಮಾತಾಡೋದು. ಮನ್ಸನ್ನ ತಿಳಿ ಮಾಡ್ಕೊ. ಹಾರ್ಟೆಲ್ಲ ಒಂದು ಸೈಲೆನ್ಸ್ ಹೊಟ್ಟುತ್ತೆ. ಆಗ ನಿನಗೆ ನನ್ನ ಮೌನದ ಮಾತು ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತೆ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ಕೊರಳಲ್ಲಿ ತಾಳಿ ಇದೆ ಅನ್ನೋ ವಿಷಯ ಯಜಮಾನ್ರ ಹತ್ರ ಹೇಳ್ಬೇಡಿ. ಯಾಕಪ್ಪ ಅದ್ರಲ್ಲಿ ಹೆದರ್ಕೊಳ್ಳೋಂಥದ್ದೇನಿದೆ? ಆದೇನ ತಾನ ನಿಂಗೆ ತಾಳಿ ಕಟ್ಟಿರೋದು. ಈ ವಿಷಯ ನಮ್ಮಿಂದ ಯಾಕೆ ಮುಚ್ಚಿಡ್ಬೇಕಿತ್ತು? ನಮಗೆ ಹೇಳಿದ್ರೆ ನಾವು ಬಂದು ಅಕ್ಷತೆ ಯಾಕೆ ವಿಶ್ ಮಾಡ್ತಿರ್ಲಿಲ್ವಾ? ನನ್ನ ಕೊರಳಲ್ಲಿ ತಾಳಿ ಇರೋ ವಿಷಯ ಯಜಮಾನ್ರಿಗೆ ಗೊತ್ತಿಲ್ಲ. ಪಾರು, ಏನ್ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗೋಗಿ ಹೇಳು. ಹಾಗಾದ್ರೆ ತಾಳಿ ಕಟ್ಟಿರೋದು ಯಾರು? ಇಷ್ಟಪಡ್ತಿರೋ ನಿಮ್ ಯಜಮಾನ್ರ ತಾನೇ ತಾಳಿ ಕಟ್ಟಿರೋದು? ಹೌದು, ಆದ್ರೆ ಅವ್ರು ನಿಜವಾಗ್ಲೂ ಕಟ್ಟಿದ್ದಲ್ಲ. ಅಂದ್ರೆ ಒಂದ್ಸಲ ಅವ್ರ ಕಂಪ್ನಿಗೆ ಸಂಬಂಧಪಟ್ಟ ಶೂಟಿಂಗ್ ಅಲ್ಲಿ ನಾನು ಅವರು ಇಬ್ರು ಗಂಡ ಹೆಂಡತಿ ತರ ನಡ್ಸಿದ್ವಿ. ಆವಾಗ ಅವ್ರು ನನ್ಗೆ ತಾಳಿ ಕಟ್ಟಿದ್ದು. ಶೂಟಿಂಗ್ ಮುಗಿದ್ಮೇಲೂ
ಈ ತಾಳಿನ ನಾನು ಕೊಳ್ಳೆಲ್ಲ ಇಟ್ಕೊಂಡಿದ್ದೆ. ಸುಮಾರು ದಿನ ಈ ತಾಳಿ ನನ್ನ ಕೊಳ್ಳಲ್ಲೇ ಇತ್ತು. ಈ ತಾಳಿನ ತೆಗಿಬೇಕು ಅನ್ಕೊಂಡಾಗ್ಲೆಲ್ಲ ನಮ್ಮ ಯಜಮಾನ್ರಿಗೆ ಏನಾದ್ರೂ ಒಂದು ಅನಾಹುತ ಆಗ್ತಿತ್ತು. ಅದಕ್ಕೆ ಈ ತಾಳಿನ ತೆಗಿಯೋದು ಬೇಡ ಅಂತ ನಿರ್ಧಾರ ಮಾಡಿದೆ. ಒಂದಿನ ಅನುಷ್ಕಾ ಮತ್ತೆ ದಾಮಿನಿ ಮೇಡಮ್ ಇದ್ರು ನನ್ನ ಕೊರಳಲ್ಲಿದ್ದ ತಾಳಿ ನೋಡಿದ್ರು. ಈ ವಿಷಯನ ಯಜಮಾನ್ರಿಗೂ ಹೇಳಿದ್ರು. ಆದ್ರೆ ಯಜಮಾನ್ರು ಅವ್ರ ಮಾತನ್ನ ನಂಬಲಿಲ್ಲ. ಪಾರ್ವತಿ ಯಾವತ್ತೂ ನಂಬಿಕೆ ದ್ರೋಹ ಮಾಡಲ್ಲ ಅಂತ ಹೇಳಿದ್ರು. ಈ ತಾಳಿ ಇನ್ನೂ ನನ್ನ ಕೊರಳಲ್ಲೇ ಇದೆ ಅನ್ನೋ ವಿಷಯ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ನಾನು ನಂಬಿಕೆ ದ್ರೋಹ ಮಾಡಿದೆ ಅಂತ ನನ್ನಿಂದ ಎಲ್ಲಿ ದೂರ ಆಗೋಗ್ತಾರೇನೋ ಅನ್ನೋ ಭಯ ನನ್ನ ಕಾಡ್ತಾ ಇದೆ. ಯಾಕೆ ಅಂದ್ರೆ ಅವರು ತುಂಬಾ ಸೂಕ್ಷ್ಮ ಸ್ವಭಾವದವರು. ಇಂಥ ಸೂಕ್ಷ್ಮವಾದ ವಿಷಯನ ಗಂಭೀರವಾಗಿ ತಗೋತಾರೆ. ಅದಕ್ಕೆ ನಿಮ್ಮನ್ನ ಹೇಳ್ಬೇಡಿ ಅಂತ ತಡೆದಿತ್ತು. ನಿನ್ ಕತೆ ಕೇಳಿದ್ರೆ ಸೀತೆ ಶಬರಿಯರ್ ನೆನಪಾಗ್ತಾರೆ. ಬಟ್ಟೆ ಬದಲಾಯಿಸೋ ಹಾಗೆ ತಾಳಿನ ಬದಲಾಯಿಸೋ ಹೆಂಗಸರಿರೋ ಈ ಕಾಲದಲ್ಲೂ ಯಾವುದೋ ಶೂಟಿಂಗಲ್ಲಿ ಕಟ್ಟಿರೋ ತಾಳಿನ ನೀನ್ ನಿಜವಾದ ತಾಳಿ ಅನ್ಕೊಂಡು ನಿಮ್ಮ ಯಜಮಾನ್ರ ಕ್ಷೇಮಕ್ಕೋಸ್ಕರ ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ಯಲ್ಲ, ನೀನ್ ನಿಜವಾಗ್ಲೂ ಗ್ರೇಟ್ ಪಾರು. ಅದಕ್ಕೆ ಅನ್ಸುತ್ತೆ ಹೆಣ್ಣನ್ನ ಸಹನೆಯ ತೇರು ಅನ್ನೋದು. ಈ ವಿಚಾರದಲ್ಲಿ ಮನಸ್ಸನ್ನ ಭಾರ ಮಾಡ್ಬಿಟ್ರೆ ಪಾರು. ಈಗಿನ ಕಾಲದ ಅದೆಷ್ಟೋ ಹುಡುಗಿರ ಮಧ್ಯೆ ನೀನ್ ಎಲ್ಲೋ ಇದೆಯಾ ಪಾರ್ವತಿ? ಅಲ್ಲ ಪಾರು, ಇನ್ನು ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡ್ತೀಯ? ಗೊತ್ತಿಲ್ಲ. ಮುಂದೆ ಯಜಮಾನ್ರು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ಈ ತಾಳಿನ ನನ್ನ ಕೊರಳಿಂದ ತೆಗಿತೀನಿ. ಅಲ್ಲಿವರೆಗೂ ದಯವಿಟ್ಟು ಈ ವಿಷಯ ನಿಮ್ಮಲ್ಲೇ ಇರ್ಲಿ. ಪಾರು, ಇದಕ್ಕೆ ಯಾಕೆ ಕೈ ಮುಗಿತ್ಯಾ? ಆಯ್ತು, ನೀನಾಗಿ ನೀನೇ ಈ ವಿಷಯ ಹೇಳೋವರೆಗೂ ನಾವ್ಯಾರು ಈ ವಿಷಯನ ತೆಗೆಯಲ್ಲ, ಆಯ್ತಾ? ಪ್ರೀತು, ಪ್ರೀತು, ಪ್ರೀತ್ ಇಲ್ಲಿದ್ಯಾ? ನೋ ಪ್ರೀತು, ಮನೇಲಿ ಅಷ್ಟು ದೊಡ್ಡ ಅನಾಹುತ ಆಗಿದೆ, ನೀನ್ ಇಲ್ಲಿ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ನಿಂತಿದ್ಯಾ? ಏನಾಯ್ತು ಚಿಕ್ಕಮ್ಮ? ಏನಾಯ್ತಾ? ನಮ್ಮ ಆದಿತ್ಯ ಮನೇಲೆಲ್ಲೂ ಕಾಣಿಸ್ತಿಲ್ಲಪ್ಪ. ಜಾಗಿಂಗ್ ಹೋಗಿರ್ಬೇಕು. ಶೋ ಮನೇಲೇ ಇದೆ. ಹೌದಾ? ಇಲ್ಲೇ ಎಲ್ಲ ಹೋಗಿರ್ಬೇಕು. ಇರ್ಲಿ, ಬರ್ತೇನೆ ಬಿಡಿ ಚಿಕ್ಕಮ್ಮ. ಏನೋ ಪ್ರೀತು, ನಮ್ಮ ಅರಸನ ಕೋಟೆ ಮೊದಲನೇ ರತ್ನ ಕಣೋನು ಕಾಣಿಸ್ತಿಲ್ಲ ಅಂದ್ರೆ ಎಷ್ಟು ಈಸಿಯಾಗಿ ತಗೋತಿದ್ಯಾ ನೀನು? ನಾನೇನ್ ಮಾಡ್ಲಿ ಚಿಕ್ಕಮ್ಮ? ಬ್ರೋ ಏನ್ ಚಿಕ್ಕ ಹುಡುಗನ ಮನೆ ತಪ್ಪಿಸ್ಕೊಂಡು ಹೋಗಕ್ಕೆ? ಇಲ್ಲೆಲ್ಲ ಹೋಗಿರ್ತಾರೆ, ಬರ್ತಾನೆ ಬಿಡಿ. ಬ್ರೋ ಆಚೆ ಹೋಗಿರ್ತಕ್ಕೆ ನೀವ್ಯಾಕೆ ಸೀರಿಯಸ್ ಆಗ್ತಿದ್ದೀರಾ? ಅವನೊಬ್ನೇ ಹೋಗಿದ್ದಿದ್ರೆ ನಾನು ಇಷ್ಟೊಂದು ಸೀರಿಯಸ್ ಆಗ್ತಾ ಇರ್ಲಿಲ್ಲ. ಕೆಲಸದೊಳ ಪಾರ್ವತಿನೂ ಕಾಣಿಸ್ತಾ ಇಲ್ಲ. ಆಯ್ತಾ, ನಿನಗೂ ಶಾಕ್ ಆಯ್ತಾ? ನನಗೂ ಹಿಂಗೆ ಶಾಕ್ ಆಯ್ತು ಕಣೋ ಪ್ರೀತು. ಬೆಳಗ್ಗೆನೆ ಬಚಾವಮ್ಮನ್ ಕರ್ಕೊಂಡು ಎಲ್ಲಿಗೋದೆ ಬ್ರೋ ನೀನು? ಅಲ್ಲ, ನಾನು ಏನ್ ಕೇಳ್ಬಾರ್ದಾರೋ ಮಾತು ಕೇಳ್ದೆ ಅಂತ ಹೇಳಿ ಈ ರೀತಿ ಗುರಾಯಿಸ್ತಾ ಇದ್ದೀರಾ? ನಾನ್ ಕೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಒಂದ್ ಮಾತು ಹೇಳ್ದೆ ಕೇಳ್ದೆ ಏಕಾಏಕಿ ಹೀಗ್ ಕರ್ಕೊಂಡ್ ಬಂದ್ರಲ್ಲ, ನೋಡ್ದವ್ರು ಏನ್ ತಿಳ್ಕೊಳಲ್ಲ ಹೇಳಿ? ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ಒಂದ್ ವೇಳೆ ನಾವಿಬ್ರು ಕಾರಲ್ಲಿ ಬಂದಿದ್ದು ದಾಮಿನಿ ಮೇಡಮ್ಗೆ ಏನಾದ್ರು ಗೊತ್ತಾದ್ರೆ ಏನಾಗಲ್ಲ ಹೇಳಿ? ಅಯ್ಯೋ, ನಿಮ್ದೊಳ್ಳೆ ಕತೆ ಆಯ್ತಲ್ಲ, ಯಾಕೆ ಹಿಂಗ್ ಮೌನವಾಗಿದ್ದೀರಾ? ಏನಾದ್ರೂ ಮೌನ ವ್ರತ ಆಚರಿಸ್ತಾ ಇದ್ದೀರಾ?
ಬಿಡಿ, ನನ್ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ, ನಾ ಹೋಗ್ತೀನಿ. ಪಾರು, ನಮ್ ಸುತ್ತ ಎಷ್ಟೇ ಜನ ಇದ್ರು ನಾವ್ ಇಷ್ಟಪಡೋರ್ ಜೊತೆ ಸಮಯ ಕಳೆಯೋದು ಎಷ್ಟು ಚಂದ. ನಾನು ನಮ್ಮ ಯಜಮಾನ್ರು ಒಂದು ದಿನ ಇಡೀ ಒಟ್ಟಿಗೆ ಸಮಯ ಕಳೆಯೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆ ನೆನಪನ್ನ ನಾನ್ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೋತಾ ಇದ್ದೆ. ನಮ್ ಸುತ್ತ ಎಷ್ಟೇ ಜನ ಇದ್ರು ನಮಗಿಷ್ಟ ಆದವ್ರ ಜೊತೆ ಸಮಯ ಕಳೆಯೋದೇ ಚಂದ. ನಾನು ನಮ್ಮ ಯಜಮಾನ್ರು ಒಂದ್ ಇಡೀ ದಿನ ಒಟ್ಟಿಗೆ ಸಮಯ ಕಳೆಯೋ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ನೆನಪನ್ನ ನಾನ್ ಜೀವನ ನನಗೆ ಹೇಳ್ದೆ ಕೊರಗಿದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು ಪಾರು? ನಿನ್ನ ಆಸೆ ಈಡೇರಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಒಂದೇ ಒಂದು ಮಾತು ಹೇಳಿದ್ರೆ ನಾನು ಇಲ್ಲ ಅಂತಿದ್ನಾ? ಯಾಕೆ ನಾನು ನಿನ್ಗೆ ಅಷ್ಟು ಅಧಿಕಾರ ಕೊಟ್ಟಿಲ್ವಾ? ಅದಕ್ಕೆ ಒಂದು ಮಾತಾಡದೆ ನೀನ ಕರ್ಕೊಂಬಂದೆ. ನನಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಯಜಮಾನ್ರೆ, ನೀವ್ ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನ್ ಸೋತೆ. ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ಬೇಕು. ನಿಜವಾಗ್ಲು ನಾನ್ ನಿಮ್ಗೆ ಜೀವನ ಪೂರ್ತಿ ಋಣಿಯಾಗಿರ್ಬೇಕು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಯಜಮಾನ್ರೆ? ನಾನ್ ಯಾವತ್ತಿದ್ರು ನಿಮ್ಮೊಳೆ. ನೀವಿಲ್ದೆ ನಾನಿಲ್ಲ. ನೀವ್ ಮಾತಾಡಿದ್ದನ್ನೆಲ್ಲ ಕೇಳ್ತಿದ್ರೆ ನಾನ್ ಎಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಕಾಡ್ತಿದೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ನೀವ್ ಯಾವತ್ತಿದ್ರು ನನ್ಗಿಂತ ಮೇಲಿರ್ಬೇಕು, ಕೆಳಗಿರ್ಬಾರ್ದು. ಹಾಗೆ ಮಾಡೋದ್ರಿಂದ ನನಗೂ ನಿಮಗೂ ಏನ್ ವ್ಯತ್ಯಾಸ ಇರುತ್ತೆ? ಗಂಡು ಹೆಣ್ಣಲ್ಲಿ ಯಾವ ಭೇದ ಭಾವನೂ ಇರಬಾರ್ದು ಪಾರು. ಆಕ್ಚುಲಿ ಗಂಡಿಗಿಂತ ಹೆಣ್ಣೆ ಶ್ರೇಷ್ಠ. ಯಾಕೆ ಗೊತ್ತಾ? ಯಾಕೆ? ಹೆಣ್ಣು ತನ್ನ ಮನೆಯವ್ರನ್ನ ಬಿಟ್ಟು ಗಂಡ ಅನ್ನೋ ಹೊಸ ಪರಿಚಿತನ ಮನೆಗೆ ಬರೋ ತ್ಯಾಗಮಯ. ಅತ್ತೆ ಮಾವನ್ನ ಅಪ್ಪ ಅಮ್ಮನಷ್ಟೇ ಗೌರವ ಪ್ರೀತಿಯಿಂದ ನೋಡ್ಕೊಳ್ಳೋ ದೊಡ್ಡ ಜವಾಬ್ದಾರಿ ಆಕೆ ಮೇಲಿರುತ್ತೆ. ಅದಕ್ಕೆ ಹೇಳೋದು ಹೆಣ್ಣು ಸಂಸಾರದ ಕಣ್ಣು ಅಂತ. ಹೆರಿಗೆ ಸಮಯದಲ್ಲಿ ಸಾವು ನೋವಿನ ಮಧ್ಯೆ ಮಗುನ ಹೆತ್ತು ತಾನ್ ತಾಯಿಯಾಗಿ ತನ್ನ ಗಂಡಂಗೆ ತಂದೆಯಾಗೋ ಅಭೂತಪೂರ್ವವಾದ ಅವಕಾಶ ಒದಗಿಸೋ ದೇವತೆ ಹೆಣ್ಣು. ಮನೆ, ಮಕ್ಕಳು, ಗಂಡ ಅಂತ ಸಂಸಾರದ ಜವಾಬ್ದಾರಿನ ನಿಭಾಯಿಸ್ತಾ ಹೊರಗೂ ಹೋಗಿ ದುಡಿಯೋ ಶಕ್ತಿ ಇದೆ ಅಂತ ತೋರಿಸೋ ಧೈರ್ಯವಂತೆ ಹೆಣ್ಣು. ಈ ಭೂಮಿನ ಭೂಮಿ ತಾಯಿ ಅಂತಾರೆ ಹೊರತು ಭೂತಂದೆ ಅಂತ ಅನ್ನಲ್ಲ.
ನೀರನ್ನ ಗಂಗೆ ಅಂತಾರೆ, ಅದು ಕೂಡ ಹೆಣ್ಣಿನ ಹೆಸರೇ. ಕನ್ನಡಾಂಬೆ, ಭಾರತ್ ಮಾತೆ, ಭುವನೇಶ್ವರಿ, ಕಾವೇರಿ ಇದೆಲ್ಲ ಹೆಣ್ಣಿನ ಹೆಸರೇ ಅಲ್ವಾ? ಹೊಳಿತು. ಹ, ಬಜರಂಗಿ, ಹಿಂದಿಯ ಬಜರಂಗಿ ಅಂದ್ರೆ ಯಾರು? ಹನುಮಂತ ಅಂದ್ರೆ ಆಂಜನೇಯ. ಹನುಮಂತನ್ ತಂದೆ ಯಾರು? ವಾಯುದೇವ. ಯಾರೇಳು? ವಾಯುದೇವ. ವಾಯುದೇವ ಮನೆ ಸೂರು. ಸೂರು ಅಂದ್ರೆ ಮನೆ. ಓಕೆನಾ? ಹ, ಇವಾಗ ಮನೆ ಮತ್ತೆ ವಾಯು. ಅಯ್ಯಯ್ಯೋ, ಪ್ರಾರ್ಥನೆ ಆಗ್ತಿಲ್ವಲ್ಲಪ್ಪ. ಅದ್ಬೇಡ. ಬದುಕೋಕೆ ವಾಯುದೇವ ಮುಖ್ಯ. ಅಂದ್ರೆ ಬದುಕೋಕೆ ಗಾಳಿ ಮುಖ್ಯ. ಗಾಳಿ 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 ಗಾಳಿ. ಮನೆ ಮನೆ ಗಾಳಿ. ಹುಷಾರು, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಮೈಂಡ್ ಅಪ್ಸೆಟ್ ಆಯ್ತು ಅಂದ್ರೆ ಇವಾಗ ಯಾರು ಹಾಸ್ಪಿಟಲ್ ಬೇರೆ ಸೇರಿಸ್ಕೊಂತ ಇಲ್ಲ. ಪ್ರೀತು, ಹಂಗೆಲ್ಲ ಏನು ಆಗಲ್ಲ. ಸ್ವಲ್ಪ ಸುಮ್ನೆ ಇರೋ. ನೀನ್ 1 ನಿಮಿಷ ಸುಮ್ನೆ ಇರೋ. ನಾನು ಕಂಡು ಹಿಡಿತಾ ಇದ್ದೀನಿ. ಸೂರು ಅಂದ್ರೆ ಮನೆ. ಹಾ, ರಾಜ ಮನೆತನದವ್ರ ಮನೆಗೆ ಏನಂತಾರೆ? ಮಹಲ್. ಅಂದ್ರೆ ಉತ್ತರ ಗಾಳಿ ಮಹಲ್. ಗಾಳಿಗೆ ಹಿಂದಿಲ್ ಏನಂತಾರೆ? ಹವಾ. ಪ್ರೀತು, ಕಂಡಿಡ್ಬಿಟ್ಟೆ ಕಣೋ. ಹವಾ ಮಹಲ್. ಹವಾ ಮಹಲ್. ಕಂಡಿಡ್ಬಿಟ್ಟೆ. ಹವಾ ಮಹಲ್. ಹವಾ ಮಹಲ್. ಅದ್ರ ಇನ್ನೊಂದು ಹೆಸರು ಪ್ರೇಮ ಮಹಲ್. ಧ್ರುವ ಪಾರ್ವತಿನ ಅಲ್ಲಿ ಕರ್ಕೊಂಡು ಹೋಗಿದಾನ? ಅಯ್ಯೋ, ಈ ಟೈಮಲ್ಲಿ ಇಬ್ರು ಸ್ವಿಚ್ ಆಫ್ ಮಾಡ್ಕೋಬೇಕಾಗಿತ್ತಾ? ಏನಪ್ಪ ಮಾಡೋದೀಗ? ನೀನ್ ನನ್ ಮೇಲೆ ಕೈ ಮಾಡಿದ್ರು ನಾನ್ ಬೇಜಾರ್ ಮಾಡ್ಕೊಡಲ್ಲ. ವಾವ್, ಎಷ್ಟ್ ಅದ್ಭುತವಾದ ಜೋಡಿ ಅಲ್ವಾ ಇವ್ರದ್ದು ಹರ್ಷ. ನಾನು ಇವ್ರು ಈ ರೇಂಜ್ಗೆಲ್ಲ ಕಿತ್ತಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಮ್ ಕಡೆ ಒಂದ್ ಮಾತಿದೆ. ಹರ್ಷ, ಈ ತರ ಮಾತುಗಳೆಲ್ಲ ನಿನಗೆ ಸೂಟ್ ಆಗಲ್ಲ, ಪ್ಲೀಸ್. ಈ ತರ ಮಾತು ಯಾರಿಗ್ ಸೂಟ್ ಆಗುತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಮನ್ಸಿ. ಬಟ್ ಈ ಸಿಚುವೇಶನ್ಗೆ ಇದು ಸೂಟ್ ಆಗುತ್ತೆ, ಅದಕ್ಕೆ ಹೇಳ್ತಿರೋದು. ಕೇಳಿ. ಕಂಟಿನ್ಯೂ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ನೀವು ಕೇಳೇ ಇರ್ತೀರ. ಅದೇ ರೀತಿ ನಿಮ್ಮ ಜಗಳ ಕೂಡ ಹಾಗೆ ಮುಗಿಬೇಕು. ಈ ಕ್ಷಣಕ್ಕೆ ನಿಮ್ ಜೀವನದ ಜಗಳ ಇಲ್ಲಿಗೆ ಮುಗೀತು ಅನ್ಕೊಳ್ಳಿ. ಇನ್ನೇನೇ ಇದ್ರು ಒಬ್ರಿಗೊಬ್ರು ಪರ ವಹಿಸ್ಕೊಂಡು ಇನ್ನೊಬ್ರ ಹತ್ರ ಜಗಳ ಮಾಡೋದಷ್ಟೇ. ತಗೊಳ್ಳಿ, ಒಬ್ರಿಗೊಬ್ರು ತಿನ್ಸ್ತಾ ಕಾಂಪ್ರಮೈಸ್ ಆಗಿ. ಇನ್ಮೇಲಿಂದ ನಿಮ್ ಲೈಫಲ್ಲಿ ಬರೀ ಖುಷಿನೇ. ತಿನ್ಸಿ. ವಾವ್. ಸೊ ಮಿಸ್ಟರ್ ಆದಿತ್ಯ, ನೀವೊಂದು ಪ್ರಾಮಿಸ್ ಮಾಡಬೇಕು. ಹೇಳಿ. ಇವತ್ತು ನೀವು ನಿಮ್ಮ ಹುಡುಗಿಗೆ ಹೊಡೆದಿದ್ದೀರಾ, ಸೊ ಅವ್ರು ಏನೇ ಕೇಳಿದ್ರು ನೀವು ಆಗಲ್ಲ ಅನ್ಬಾರ್ದು. ಸರಿ ಸರಿ, ನಾವೇನು ಹೊಡ್ತೀವಿ. ಮತ್ತೆ ಮುಂದೊಂದು ದಿನ ಯಾವತ್ತಾರು ಸಿಗೋಣ. ಈಗ ನಾವು ನಿಮ್ಗೆ ಯಾವ ರೀತಿ ಅಡ್ವೈಸ್ ಮಾಡೋದಲ್ಲ, ಅವತ್ತು ನೀವು ಬೇರೆ ಕಪಲ್ಗೆ ಅಡ್ವೈಸ್ ಮಾಡ್ತಿರ್ತೀರ. ನೀವಿಬ್ರು ಮದ್ವೆ ಕರೆಯೋದಂತೂ ಮಿಸ್ ಆಗ್ಬಾರ್ದು, ಓಕೆನಾ? ಬಾಯ್ ಪಾರ್ವತಿ.
ಪಾರ್ವತಿ, ಇವತ್ತು ಹರ್ಷವರ್ಧನ್ ಅವ್ರು ಹೇಳಿದ್ದಾರೆ, ನೀನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳ್ಬಾರ್ದು ಅಂತ. ಕೇಳು, ನಿನ್ಗೇನು ಬೇಕು? ನಾನೇನ್ ಕೇಳಿದ್ರು ಕೊಡ್ತೀರಾ? ಮಾತ್ ತಪ್ಪಾರ್ದು. ಯಾಕೆ, ನಂಬಿಕೆ ಅಲ್ವಾ? ಖಂಡಿತವಾಗ್ಲೂ ನಂಬಿಕೆ ಇದೆ. ಮತ್ತ್ಯಾಕೆ ಅನುಮಾನ? ನಿನ್ಗೇನು ಬೇಕು ಅಂತ ಕೇಳು, ಬೇಕಾದ್ರೆ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಅಯ್ಯೋ ಬಿಡ್ತು ಅನ್ನಿ ಯಜಮಾನ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತು. ಸದ್ಯಕ್ಕೆ ಇನ್ನೊಂದ್ಸಲ ನನ್ನ ಕೆನ್ನೆಗೆ ಹೊಡಿರಿ ಸಾಕು. ಏನ ಮತ್ತೆ ಹೊಡಿಬೇಕಾ? ನೀವ್ ಹೊಡೆದಿದ್ದ ಏಟ್ಗಿಂತ ನೀನ್ ನನ್ನೋಳು ಅನ್ನೋ ಅಧಿಕಾರ ಚಲಾಯಿಸಿದ್ರಲ್ಲ, ಅದು ನನಗಿಷ್ಟ ಆಯ್ತು. ಅದಕ್ಕೆ ಇನ್ನೊಂದ್ಸಲ ಹೊಡಿರಿ. ನಾನಿದನ್ನು ಒಪ್ಪಲ್ಲ ಪಾರ್ವತಿ. ನಮ್ಮ ಜೀವನ ಪೂರ್ತಿ ಜಗಳ ಆಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆಗ ಹೊಡೆದೆ ಅಷ್ಟೇ. ನಾನು ಅದಕ್ಕೆ ಎಷ್ಟು ನೊಂದ್ಕೊಂಡೆ ಗೊತ್ತಾ? ಅಂಥದ್ರಲ್ಲಿ ಮತ್ತೆ ಹೊಡಿ ಅಂತ ಇದೆಯಲ್ಲ, ಚಾನ್ಸೇ ಇಲ್ಲ. ಮಾತ್ ಕೊಟ್ಟಿದ್ದೀರ ಯಜಮಾನ್ರೆ, ಮರಿಬೇಡಿ. ಸರಿ, ಅದ್ರ ಒಂದು ಕಂಡೀಷನ್. ಏನು ಗೊತ್ತಾ? ಆಯ್ತು. ಅಯ್ಯೋ ಇದೇನಿದು ಯಜಮಾನ್ರೆ, ಹೊಡಿರಿ ಅಂತಂದ್ರೆ ಸೌರ್ತಾ ಇದ್ದೀರಲ್ಲ. ಇಂಥ ಕೋಮಲ್ವಾದ ಕೆನ್ನೆಗೆ ಹೇಗೆ ಹೊಡಿಯಕ್ ಮನ್ಸು ಬರುತ್ತೆ ಹೇಳು? ಈಗ ನಿಮಗ್ ಬೇಕಾ ಬೇಡವಾ? ಅದು ನನಗೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ನಿಮ್ ಕೆನ್ನೆಗೆ ಹೊಡಿಯಲ್ಲ. ಅಯ್ಯೋ ಅಯ್ಯೋ, ಒಂದೇ ಕೆನ್ನೆಗೆ ಹೊಡಿಬಾರ್ದು ಯಜಮಾನ್ರೆ. ಏನ್ ಹೇಳೋದು ನಿಮ್ಗೆ? ನಮ್ಮ ಯಜಮಾನ್ರು ಯಾವತ್ತು ಕೊಟ್ಟು ಮಾತನ್ನ ತಪ್ಪಾರ್ತು. ಹಾಗೆ ನಾನು ಕೊಟ್ಟು ಮಾತನ್ನ ತಪ್ಪಲ್ಲ. ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗಿರುತ್ತಪ್ಪ. ಅರೆ, ಈಗ ನಾವು ಊಟ ಮಾಡಿದ ತಟ್ಟೆ ಇವಳ್ಯಾಕೆ ಇದ್ರಲ್ಲಿ ಊಟ ಮಾಡ್ತಿದ್ದಾಳೆ? ಪ್ರೀತು ತಟ್ಟೆ ಇಲ್ಲ, ಅವಳ ಅವನ ತಟ್ಟೆಲಿ ಊಟ ಮಾಡಲ್ಲ. ನನ್ನ ತಟ್ಟೆ ಅಂತೂ ಮುಟ್ಟಕ್ ಚಾನ್ಸೇ ಇಲ್ಲ. ಅಂದ್ರೆ ಆದಿತ್ಯನ ತಟ್ಟೆ. ಎಲ್ಲ ಛತ್ರಿ ಮಾಡ್ತೀನಿರೇ ನಿನ್ಗೆ. ಗಿಳಿಯ, ನಿಮ್ನೆಲ್ಲ ಬಿಟ್ಟು ಬಂದ್ಮೇಲೆ ಸಖತ್ ಬೇಜಾರಾಗ್ತಿದ್ಯೋ, ಸಖತ್ ಮಿಸ್ ಮಾಡ್ಕೊಳ್ತಾ ಇದೀನಿ. ಆದಷ್ಟು ಬೇಗ ಮಾಡುವ. ಸರಿ ಸರಿ. ಹೋಗ್ಬೇಕಾ? ಪ್ರೀತು ಪ್ರೀತು, ಅಯ್ಯೋ ನೀ ನನ್ ಜೊತೆ ಬಾ, ನಾನ್ ನಿನ್ಗೇನು ತೋರಿಸ್ಬೇಕು. ಏನ್ ಚಿಕ್ಕಮ್ಮ, ಏನ್ ವಿಷಯ? ಅಯ್ಯೋ ಅದ್ ಹೇಳೋದಲ್ಲ, ನೀನೇ ನೋಡುವಂತೆ ಬಾ. ಆ ಪಾರ್ವತಿ ಎಂತವಳು, ಏನ್ ಮಾಡ್ತಿದ್ದಾಳೆ ಅಂತ ನಿನ್ಗೆ ಗೊತ್ತಾಗುತ್ತೆ, ಬಾ. ಚಿಕ್ಕಮ್ಮ, ಸುಮ್ನೆ ಪಾರ್ವತಿ ಎಂತವಳು ಅಂತ ಹೇಳಿದ್ರೆ ಏನ್ ಅನ್ಕೊಳ್ಳೋದು? ಏನ್ ವಿಷಯ ಅಂತ ಸರಿಯಾಗಿ ಹೇಳಿ. ಅವಳು ಆದಿತ್ಯ ಊಟ ಮಾಡಿ ಬಿಟ್ಟಿರೋ ಎಂಜಲ್ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾಳೆ ಕಣೋ. ಈಗ್ಲಾತ್ರ ಗೊತ್ತಾಯ್ತಾ ನಿನಗೆ ನಾನ್ ಯಾಕೆ ಯಾವಾಗ್ಲೂ ಅವಳ ವಿಷಯದಲ್ಲಿ ಅನುಮಾನ ಪಡ್ತೀನಿ ಅಂತ? ಇಲ್ಲ ಚಿಕ್ಕಮ್ಮ, ನೀವೇನೋ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಅಪಾರ್ಥ ಅಲ್ಲಪ್ಪ, ಅಪಾರ ಅರ್ಥ ಮಾಡ್ಕೊಂಡಿದೀನಿ. ನೀನೇ ನಿನ್ ಕಣ್ಣಾರ ನೋಡುವಂತೆ ಬಾ. ಬಾರೋ ಪ್ರೀತು, ಇಲ್ಲಿ ಬಾರೋ, ಇಲ್ಲಿ ಬಾ, ಇಲ್ಲಿ ಅಲ್ಲಿ ನೋಡು.
ಎಲ್ಲಿ ಚಿಕ್ಕಮ್ಮ ಪಾರ್ವತಿ? ಅಯ್ಯೋ ಇಲ್ಲೇ ಇದ್ಲು ಕಣೋ. ಹಿಂಗ್ ಹೋಗಿ ಹಿಂಗ್ ಬರೋಷ್ಟರಲ್ಲಿ ಮಾಯಾಗಿ ಹೋಗ್ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ನೀನ್ ಬಾಯಿಲೆ ಬಾ. ನೀನ್ ಅಲ್ಲೇ ನೋಡ್ದೆ ಕಣೋ, ಅವಳು ತಿಂತ ಕೂತಿದ್ದು ನೋಡಿ. ನೀನ್ ಯಾವಾಗ್ಲೇ ಇಲ್ಲಿಗೆ ಬಂದೆ? ಅಯ್ಯೋ ನಿನ್ನ. ಏನಾಯ್ತು ಚಿಕ್ಕಮ್ಮ? ಆದಿತ್ಯ, ಏನಾಯ್ತು ಗೊತ್ತೇನಪ್ಪ? ನೀನ್ ತಿಂದ್ಬಿಟ್ಟು ಎಂಜಲ್ ತಟ್ಟೆಲಿ ಈ ಪಾರ್ವತಿ ತಿಂತಾ ಇದ್ಲು. ಅದನ್ನ ತೋರ್ಸೋಣ ಅಂತ ಪ್ರೀತುನ ಕರ್ಕೊಂಡು ಹೋದ್ನಾ, ಅಲ್ಲಿ ಮಾಯಾ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾಳೆ. ಆಹಾ, ಹೇಳಮ್ಮ ಸುಪ್ನಾತಿ, ಆದಿ ತಿಂದ್ಬಿಟ್ಟು ಎಂಜಲ್ ತಟ್ಟೆಲಿ ತಿಂತಾ ಇದ್ದೆ ತಾನೆ? ನಿಜ ಹೇಳ್ಬೇಕು. ಪಾರ್ವತಿ ಯಾಕತ್ರ ತಿಂತಾರೆ ಮೇಡಮ್? ಅವಳು ತಿಂದಿಲ್ಲ ಅಂತ ನಿನಗೆ ಹೇಗಮ್ಮ ಗೊತ್ತು? ಹೇಗೆ ಅಂದ್ರೆ 5 ನಿಮಿಷದಿಂದ ಅವ್ರು ನನ್ ಜೊತೆನೆ ಇದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಇನ್ನು ಊಟ ಮಾಡಿಲ್ಲ ಅಂದ್ರು. ಅದಕ್ಕೆ ನಾನು ಫಸ್ಟ್ ಹೋಗಿ ಊಟ ಮಾಡಿ ಅಂದೆ. ಅದಕ್ಕೆ ಪಾಪ ಇಲ್ಲಿ ಬಂದು ಊಟ ಬಡ್ಸ್ಕೊತಾ ಇದಾರೆ. ನಿಜನಾ? ಚಿಕ್ಕಮ್ಮ, ನಿಮ್ಗೆಲ್ಲೋ ಭ್ರಮೆ ಆಗಿರ್ಬೇಕು. ಹೌದಾ? ಮತ್ತೆ ಅವಾಗ್ಲಿಂದ ಪಾರ್ವತಿ ಇಲ್ಲೇ ಇದಾರೆ ಅಂತ ಅನನ್ಯ ಹೇಳ್ತಿದಾರಲ್ಲ, ನೀವು ಸುಮ್ಮನೆ ಎಲ್ಲಾರು ಕರೆಸಿ ಶಾಕ್ ಕೊಟ್ರಿ. ಈ ವಿಷಯ ಏನಾದ್ರೂ ಮಾಮ ಗೊತ್ತಾದ್ರೆ ಬೈಗಳ ಗ್ಯಾರಂಟಿ. ನಿಜನಾ? ಅಯ್ಯೋ, ನಂಗೊಂಚೂರು ಕೆಲಸ ಇದೆ, ಬರ್ತೀನಿ. ಪಾರ್ವತಿ, ನೀನು ನಿಜವಾಗ್ಲೂ ಹಾಗೆ ಮಾಡ್ತೀಯಾ? ಅನನ್ಯ ಅವರಿಂದ ದಾಮಿನಿ ಮೇಡಮ್ ಹತ್ರ ಸಿಕ್ಕಾಕೊಳ್ಳೋದು ತಪ್ತು. ಪಾರ್ವತಿ ಅವರೇ, ನೀವು ಊಟ ಮಾಡ್ತಿರೋದನ್ನ ದಾಮಿನಿ ಅವ್ರು ನೋಡಿ ಪ್ರೀತಿ ಸರ್ ಹೇಳ್ತಾ ಇದಾರೆ. ಬೇಗ ಬನ್ನಿ ನೀವು. ಥ್ಯಾಂಕ್ಸ್ ಅನನ್ಯ. ಇಟ್ಸ್ ಓಕೆ ಸರ್. ಏನ್ ಚಿಕ್ಕಮ್ಮ, ಶತಾಬ್ದಿ ಎಕ್ಸ್ಪ್ರೆಸ್ ಓಡ್ತಾ ಇದ್ರಲ್ಲ, ಎಲ್ಲಿಗೆ? ಅಕ್ಕನ ರೂಮ್ಗೆ. ಓ, ಏನ್ ಸಮಾಚಾರ? ಸಮಾಚಾರ ಅಲ್ಲ ಕಣಪ್ಪ, ಸಕ್ಸಸ್ಫುಲ್ ಪತ್ತೇದಾರಿ ಕಥೆಯ ಅನಾವರಣ. ಯಾವಾಗಲೂ ಸಾಕ್ಷಿ ಬೇಕು ಅಂತ ಕೇಳ್ತಿದ್ಯಲ್ಲ, ಅಂಥದ್ದೊಂದು ಸಾಕ್ಷಿ ಇವತ್ತು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಈಗ ಅದನ್ನ ಅಕ್ಕನ್ ತೋರ್ಸಕ್ ಹೋಗ್ತಾ ಇದ್ದೀನಿ. ಅದೇನಂತ ನಂಗೂ ತೋರಿಸಿ ಚಿಕ್ಕಮ್ಮ. ಅಕ್ಕನ್ ರೂಮಿ ಬಾ, ಒಟ್ಟಿಗೆ ತೋರಿಸ್ತೀನಿ. ಅಲ್ಲ ಚಿಕ್ಕಮ್ಮ, ಅಂತ ಸೀಕ್ರೆಟ್ ಏನಿದೆ ಅಂತ? ಹಾ, ಪಾರ್ವತಿಗೂ ಈ ಮನೆಗೂ ಋಣ ಮುಗಿಸುವಂತ ಸೀಕ್ರೆಟ್ ಈ ಮೊಬೈಲ್ ಅಲ್ಲಿ ಇದೆ. ಬಾಯ್. ಏನಪ್ಪ ಇದು, ಕುತ್ತಿಗೆ ಬರೋ ತರ ಇದೆ. ಚಿಕ್ಕಮ್ಮ 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 ನಿಂತ್ಕೊಳ್ಳಿ. ಚಿಕ್ಕಮ್ಮ, ನನಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಾ ಇಲ್ಲ, ಅದೇನಂತ ನಂಗೂ ತೋರಿಸಿ. ಅಯ್ಯೋ ಇಲ್ಲಪ್ಪ, ನಾನು ಅಕ್ಕನ್ಗೆ ಫಸ್ಟ್ ತೋರಿಸ್ಬೇಕು. ಅಲ್ಲ ಚಿಕ್ಕಮ್ಮ, ನಿಮ್ಗೆ ಏನೇ ಸಾಕ್ಷಿ ಸಿಕ್ಕರು ನನಗೆ ತೋರಿಸಿ ಅಂತ ಹೇಳಿದ್ರಿ ತಾನೆ? ನಾನು ನಿಮ್ ಪಾಟಿನೇ ತಾನೆ? ಹೌದು, ಹೇಳ್ತೀನಿ. ಪ್ರೀತು, ನಿಂಗೊಂದು ವಿಷಯ ಗೊತ್ತಾ? ಏನ್ ಚಿಕ್ಕಮ್ಮ? ನಮ್ಮ ಆದಿತ್ಯನು ಆ ಕೆಲಸದೊಳ್ಳ ಪ್ರೀತಿ ಮಾಡ್ತಿದ್ದಾನೆ ಕಣೋ. ಅವರಿಬ್ರು ಕ್ಲೋಸ್ ಆಗಿರೋದನ್ನ ರೆಕಾರ್ಡ್ ಮಾಡಿದ್ದೀನಿ ಈ ಫೋನಲ್ಲಿ. ಈಗಲೇ ಹೋಗಿ ಅಕ್ಕನಿಗೆ ತೋರಿಸಿ ಅವಳನ್ನ ಈ ಮನೆಯಿಂದ ಆಚೆ ಹಾಕಿಸ್ತೀನಿ. ತಗಲಾಕೊಂಡ್ಲು, ಈ ದಾಮಿನಿ ಕೈಲಿ ತಗಲಾಕೊಂಡ್ಲು. ಬ್ರೋ ಸಾರಿ ಬ್ರೋ, ದೊಡ್ಡ ಅವತರ ಆಗೋಗಿದೆ. ಯಾಕೆ ಪ್ರೀತು, ಏನಾಯ್ತು? ನೀವಿಬ್ರು ಈ ತರ ಕ್ಲೋಸ್ ಆಗಿರೋದನ್ನ ನಿಮ್ಗೆ ಗೊತ್ತಾಗ್ದಿರೋ ಹಾಗೆ ರೆಕಾರ್ಡ್ ಮಾಡಿ ಮಾಮಗ್ ತೋರ್ಸಕ್ ಹೋಗ್ತಾ ಇದಾರೆ. ಯಾಕೆ ಪ್ರೀತು? ಚಿಕ್ಕಮ್ಮ. ಈ ವಿಷಯ ಏನಾದ್ರೂ ಅಮ್ಮಂಗೆ ಗೊತ್ತಾದ್ರೆ ಖಂಡಿತ ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ.
ಏನ್ ಮಾಡೋದು ಯಜಮಾನ್ರೆ? ಅಂಥದ್ದೇನು ಆಗಲ್ಲ ಪಾರ್ವತಿ. ನಾವಂತ ತಪ್ಪೇನೂ ಮಾಡಿಲ್ಲ. ಇಬ್ಬರು ಒಬ್ರನ್ನೊಬ್ರು ಮನ್ಸಾರೆ ಇಷ್ಟಪಟ್ಟಿದ್ದೀವಿ, ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇದನ್ನ ಅಮ್ಮನ ಮುಂದೆ ನಿಂತು ಧೈರ್ಯವಾಗಿ ಹೇಳೋಣ. ಅಮ್ಮ ಒಪ್ಲಿಲ್ಲ ಅಂದ್ರೆ ಮುಂದೆ ಅದೇನಾಗುತ್ತೋ ನೋಡೋಣ. ಬ್ರೋ, ಈ ವಿಷಯ ಮಾತಾಡೋದಕ್ಕಿಂತ ಮುಂಚೆ ಚಿಕ್ಕಮ್ಮ ವಿಡಿಯೋನ ಮೊಮ್ಮಗ್ ತೋರಿಸೋದನ್ನ ತಡಿಬೇಕು. ಏನ್ ಮಾಡೋದು? ನಮ್ಗೆ ಗೊತ್ತಾಗ್ತಿಲ್ಲ ಬ್ರೋ ಏನ್ ಮಾಡ್ಬೇಕು ಅಂತ. ನೀವು ಯೋಚನೆ ಮಾಡಿ, ನಾನು ಮಾಡ್ತೀನಿ. ಯಜಮಾನ್ರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಒಂದ್ ವೇಳೆ ಅಮ್ಮ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ನನ್ನ ಕೈ ಬಿಡಲ್ಲ ತಾನೆ? ಇಲ್ಲ ಪಾರು, ಯಾರೇ ನಮ್ಮ ಪ್ರೀತಿ ಗಟ್ಟ ಬಂದ್ರು ನಾನು ನಿನ್ ಕೈ ಬಿಡಲ್ಲ. ಯಾವತ್ತೂ ಗೊತ್ತಾಗ್ಬೇಕಾಗಿರೋ ವಿಷಯ ಇವತ್ತೇ ಗೊತ್ತಾಗ್ತಿದೆ ಅನ್ಕೊಳ್ಳೋಣ. ಏನೇ ಬಂದ್ರು ನಿನ್ ಜೊತೆ ನಾನಿರ್ತೀನಿ. ಬಾ. ಚಿಕ್ಕಮ್ಮ, ಮೊಮ್ಮಗ್ ತೋರ್ಸಿದ್ರಾ? ಓ, ತೋರ್ಸದಪ್ಪ. ಏನಂದ್ರು? ನನ್ನ ಮಗನ ಬುಟ್ಟಿಗೆ ಹಾಕೊಂಡಿರೋ ಆ ಪಾರ್ವತಿಗೆ ನೀನೇ ಸರಿಯಾಗಿರೋ ಶಿಕ್ಷೆನ ಕೊಡು ದಾಮಿನಿ ಅಂದ್ರು. ಹೌದಾ? ಹಂಗ ಹೇಳ್ತಾರೆ ಅಂತ ರೂಮ್ಗೆ ಹೋದೆ. ಅಕ್ಕ ರೂಮಲ್ಲೇ ಇಲ್ಲ. ಹಾ, ಗೊತ್ತಾಯ್ತು. ಏನು? ಅಕ್ಕ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಈಗ ಟೈಮ್ ಎಷ್ಟು ಹೇಳು? 8:30. ಅಕ್ಕ ಈಗ ಧ್ಯಾನದಲ್ಲಿರ್ತಾರೆ. ಅಲ್ಲಿಗೆ ಹೋಗಿ ಈ ವಿಡಿಯೋನ ತೋರಿಸಿ ಅವಳನ್ನ ಇವತ್ತು ಮನೆಯಿಂದ ಆಚೆ ಹಾಕ್ಸ್ಬಿಡ್ತೀನಿ. ಚಿಕ್ಕಮ್ಮ, ಬೇಡ ಚಿಕ್ಕಮ್ಮ. ಧ್ಯಾನ ಮಾಡ್ಬೇಕಾದ್ರೆ ಹೋದ್ರೆ ಮಾಮ್ ಬೈತಾರೆ. ಅವ್ರು ಬೈದ್ರು ಉಗಿದ್ರು ಪರವಾಗಿಲ್ಲ, ನಾನಂತೂ ಹೋಗಿ ವಿಡಿಯೋ ತೋರಿಸ್ತೀನಿ.